ಆತ್ಮೀಯ ಪಾಲಕರೇ, ನಾನು ಮಲ್ಲಿಕಾರ್ಜುನ ಸಿದ್ರೆಡ್ಡಿ, ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ, ಸಿಂಧನೂರು ಜಿಲ್ಲೆ, ರಾಯಚೂರು. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ಜೀನಿಯಸ್ ಅವಾರ್ಡ್ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ಒಂದು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರ್ತಾ ಇರುವಂತಹ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಬಸವರಾಜ್ ಒಳಕಲ್ದೆನ್ನಿ ಮತ್ತು ಮಲ್ಲಿಕಾರ್ಜುನ ಸಿದ್ರೆಡ್ಡಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಈ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುವಂತಹ ಸೈನಿಕ ಶಾಲೆ, ಮಿಲಿಟರಿ ಶಾಲೆ, ಕಿತ್ತೂರು ಕನ್ಯಾ ವಸತಿ ಶಾಲೆ, ನವೋದಯ ವಸತಿ ಶಾಲೆ ಮತ್ತು ಮೊರಾರ್ಜಿ ಶಾಲೆಗಳಿಗೆ ತರಬೇತಿಯನ್ನ ಕೊಡ್ತಾ ಬರ್ತಾ ಇದೆ. ಪ್ರತಿ ವರ್ಷನೂ ಸಾಕಷ್ಟು ವಿದ್ಯಾರ್ಥಿಗಳು ತರಬೇತಿಯನ್ನ ಪಡೆದುಕೊಂಡು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ಇವತ್ತು ಆ ಶಾಲೆ ಆಯ್ಕೆ ಆಗ್ತಿದ್ದಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷನೂ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಉಚಿತ ಶಿಕ್ಷಣ ಕೊಡುವುದು ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿಯ ಒಂದು ಗುರಿಯಾಗಿದೆ. ಆದ್ದರಿಂದ ಪ್ರತಿ ವರ್ಷವೂ ಈ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವಂತಹ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೆಸ್ತಾ ಇದೆ. ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆ 2026 ನಡೀತಾ ಇದೆ. ಪ್ರತಿ ವರ್ಷನೂ ಕೂಡ ಈ ಒಂದು ನಾವು ಜೀನಿಯಸ್ ಅವಾರ್ಡ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ಒಂದು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಈ ಒಂದು ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಜಾಯಿನ್ ಆಗಿ ಪರೀಕ್ಷೆಯನ್ನು ಬರೆದು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಈ ಒಂದು ವರ್ಷದ ಉಚಿತ ತರಬೇತಿಯನ್ನ ಸಾಕಷ್ಟು ವಿದ್ಯಾರ್ಥಿಗಳು ಪಡಿತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಮಕ್ಕಳು ಕೂಡ ಈ ಜೀನಿಯಸ್ ಅವಾರ್ಡ್ ಎಕ್ಸಾಮ್ ಅನ್ನು ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾದ್ರೆ ಈ ಜೀನಿಯಸ್ ಪರೀಕ್ಷೆಯನ್ನು ಯಾವ ವಿದ್ಯಾರ್ಥಿಗಳು ಬರೀಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ ವಿದ್ಯಾರ್ಥಿಗಳೇ, ಈ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಯಾವಾಗ ನಡೀತಾ ಇದೆಯಪ್ಪ ಅಂದ್ರ ಪರೀಕ್ಷೆ ನಡೆಯುವ ದಿನಾಂಕ 22/3/2026 ಬೆಳಿಗ್ಗೆ 10 ಗಂಟೆಗೆ ಈ ಪರೀಕ್ಷೆ ನಡೀತಾ ಇದೆ. ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರಿನಲ್ಲಿ ನಡೀತಿರುವಂತಹ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ನಡೆಯುವ ದಿನಾಂಕ 22/3/2026 22ನೇ ತಾರೀಕು ಮಾರ್ಚ್ ತಿಂಗಳು 2026 ಪರೀಕ್ಷೆಯನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಪರೀಕ್ಷೆಯ ಸಮಯ ಬೆಳಗ್ಗೆ 10 ಗಂಟೆಗೆ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ನಿಮ್ಮ ಮಕ್ಕಳು ಈ ಒಂದು ಪರೀಕ್ಷೆಯನ್ನ ರಾಜ್ಯ ಮಟ್ಟದ ಈ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಅನ್ನ ಪರೀಕ್ಷೆಯನ್ನ ಬರಲಿಕ್ಕೆ ಒಳ್ಳೆಯ ಸುವರ್ಣ ಅವಕಾಶ ಇದೆ. ಹಾಗಾದ್ರೆ ನೀವು ಈ ಒಂದು ಪರೀಕ್ಷೆಯು ಕೂಡ ನಾವು ಇಲ್ಲಿ ಏನ್ ಮಾಡ್ತೀವಿ, ಒಂದು ಬಹುಮಾನಗಳನ್ನು ಇಟ್ಟಿರ್ತೀವಿ. ಹಾಗಾದ್ರೆ ನಿಮ್ಮ ಮಕ್ಕಳು ಪರೀಕ್ಷೆ ಬರೆದು ಆ ಬಹುಮಾನಗಳನ್ನ ಗಿಟ್ಟಿಸಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಇದೆಯಲ್ಲ, ಇದು ಎಲ್ಲಿ ನಡೀತದ, ಯಾವ ಸ್ಥಳದಲ್ಲಿ ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಈ ಒಂದು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಜಿಲ್ಲೆ, ರಾಯಚೂರಲ್ಲಿ ಇದೆ. ಇದು ಪ್ರತಿ ವರ್ಷನೂ ಕೂಡ ಜೀನಿಯಸ್ ಅವಾರ್ಡ್ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಿದ್ದೀವಿ. ಈ ಪರೀಕ್ಷೆಯನ್ನ ನಾವು ಎಲ್ಲಿ ನಡೆಸ್ತಾ ಇದ್ದೇವಪ್ಪ ಅಂತಂದ್ರೆ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಇರ್ತಾ ಇರುವಂತಹ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ನಲ್ಲಿಯೇ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಿದ್ದೀವಿ. ಪ್ರತಿ ಜಿಲ್ಲೆಯ ವಿದ್ಯಾರ್ಥಿಗಳು ಹೆಸರನ್ನ ನೋಂದಾಯಿಸಿಕೊಂಡು ಆ ಪರೀಕ್ಷೆ ದಿನದಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ಬಂದು ನಿಮ್ಮ ಮಕ್ಕಳು ಎಕ್ಸಾಮ್ ಅನ್ನು ಬರೀಬೇಕಾಗುತ್ತೆ. ಹಾಗಾದ್ರೆ ಅಂತಹ ವಿದ್ಯಾರ್ಥಿಗಳು ನಿಮಗೆ ಈ ಒಂದು ನವೋದಯ, ಸೈನಿಕ, ಮೊರಾರ್ಜಿ, ಆದರ್ಶ, ಮಿಲಿಟರಿ ಶಾಲೆ ಮತ್ತು ನವೋದಯ ಶಾಲೆಗೆ ನಮ್ಮ ಮಕ್ಕಳನ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಇದು 1 ವರ್ಷದ ಪೂರ್ಣ ತರಬೇತಿಯನ್ನು ಪಡೆದುಕೊಂಡ ಮಕ್ಕಳು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆ ಆಗಲಿಕ್ಕೆ ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ. ಹಾಗಾದ್ರೆ ಪರೀಕ್ಷೆ ನಡೆಯುವ ಸ್ಥಳ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಜಿಲ್ಲೆ, ರಾಯಚೂರು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಯಾವ ಮಕ್ಕಳು ನಡೆಸಬೇಕು ಸರ್, ಯಾವ ಮಕ್ಕಳಿಗೆ ಎಕ್ಸಾಮ್ ಅನ್ನು ನಡೆಸ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀರಿ. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ನಮ್ಮ ಚಾಲೆಂಜ್ ನವೋದಯ ತರಬೇತಿ ನಡೆಸ್ತಾ ಇರುವಂತಹ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಯಾವ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಬಹುದಂದ್ರೆ ಈ ಪ್ರೆಸೆಂಟ್ ಆಗಿ 4ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳವರು ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳು ಇರಬಹುದು, CBSE ಬೋರ್ಡ್ ವಿದ್ಯಾರ್ಥಿಗಳು ಇರಬಹುದು, ICSE ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಇರಬಹುದು, ಅಥವಾ ಈ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಈ ಒಂದು ಪರೀಕ್ಷೆಯನ್ನು ಬರಲಿಕ್ಕೆ ಒಂದು ಅವಕಾಶ ಇದೆ. ನೀವು ಕನ್ನಡ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂದಲ್ಲಿ ನಾವು ಈ ಪರೀಕ್ಷೆಯನ್ನು ಬರಲಿಕ್ಕೆ ಅವಕಾಶ ಇರ್ತಾ ಇದೆ. ಹಾಗಾದ್ರೆ 4 ಪಾಸ್ ಆಗಿ 5ನೇ ತರಗತಿ ಬರ್ತಾ ಇರುವಂತಹ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು, CBSE ಇರ್ಬೋದು, ICSE ಇರ್ಬೋದು, ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳು ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ನೀವು ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ. ಹಾಗಾದ್ರೆ ಪರೀಕ್ಷೆ ನಡೆಯುವ ದಿನಾಂಕ ಗೊತ್ತಾಯ್ತು.
ಪರೀಕ್ಷೆ ನಡೆಯುವ ಸ್ಥಳ ಗೊತ್ತಾಯ್ತು, ಪರೀಕ್ಷೆಗೆ ಯಾವ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ನಾವು ಎಕ್ಸಾಮ್ ನ ಕ್ರ್ಯಾಕ್ ಮಾಡಬಹುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆ 22/3/2026 ನಡೀತಾ ಇದೆ ಬೆಳಿಗ್ಗೆ 10 ಗಂಟೆಗೆ. ಎಲ್ಲಿ ಅಂದ್ರೆ ಇದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಜಿಲ್ಲೆ ರಾಯಚೂರು. ಯಾವ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೀಬಹುದು ಅಂದ್ರೆ 4ನೇ ತರಗತಿ ಪಾಸ್ ಆಗಿ 5ನೇ ತರಗತಿ ಬರುವಂತ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರಲಿಕ್ಕೆ ಅವಕಾಶ ಇದೆ. ಹಾಗಾದ್ರೆ ಈ ಪರೀಕ್ಷೆಯ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಏನಾದ್ರೂ ಬೇಕಾಗಿದೆ 9449771212 ನಂಬರಿಗೆ ಕರೆ ಮಾಡಿ ಅಥವಾ 9900206240 ನಂಬರಿಗೆ ಕಾಲ್ ಮಾಡ್ಕೊಳ್ಳಿ. ಈ ಎಕ್ಸಾಮ್ ಅನ್ನು ಬರಿಬೇಕಾದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ ತರ ಪ್ರತಿ ವರ್ಷನೂ ಕೂಡ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು ಜಿಲ್ಲೆ ರಾಯಚೂರು ಇದು ಪ್ರತಿ ವರ್ಷನೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಈ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿಕೊಂಡು ಇದರಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ ಗಳಲ್ಲಿ ನಿಮಗೆ ಏನ್ ಮಾಡ್ತೇವೆ, ಫೀಸ್ ಅಲ್ಲಿ ನಿಮಗೆ ಕಡಿಮೆ ಮಾಡಿಕೊಂಡು ಉಚಿತವಾದ ಶಿಕ್ಷಣ ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಪ್ರತಿ ವರ್ಷ ಕೂಡ ಮಾಡ್ತಾನೆ ಬರ್ತಾ ಇದೆ. ಪ್ರತಿ ವರ್ಷನೂ ಸಾಕಷ್ಟು ಬೇರೆ ಬೇರೆ ಜಿಲ್ಲೆಯಿಂದ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೆದುಕೊಂಡು ಈ ಒಂದು ನಮ್ಮ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ಸದುಪಯೋಗವನ್ನು ಪಡೆದುಕೊಂಡು ಮಕ್ಕಳು ಪ್ರತಿ ವರ್ಷನೂ ಉಚಿತವಾದ ಶಿಕ್ಷಣವನ್ನು ಪಡೆದುಕೊಂಡು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಯ್ಕೆ ಆಗಿ ಹೋಗ್ತಾ ಇದೆ. ಅದು ನಮಗೊಂದು ಖುಷಿ ಆಗ್ತಾ ಇದೆ. ಈ ತರ ವಿದ್ಯಾರ್ಥಿಗಳು ನಮ್ಮ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಭಾಗವಹಿಸಿ ಬಹುಮಾನ ಗೆಲ್ಲಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ವಂದನೆಗಳು.